ಏನು ಕರ್ನಾಟಕ ಸರ್ಕಾರದ ಅರಣ್ಯ ಮಂತ್ರಿಗಳು ಏನು ಬಂಡೀಪುರದಲ್ಲಿ ಸಫಾರಿನ ಸ್ಥಗಿತವಾಗಿ ನಿಲ್ಲಿಸಿದ್ರು, ಅದನ್ನು ಮತ್ತೆ ಚಾಲನೆ ಮಾಡ್ತೀನಿ ಅಂತೇಳಿ ಇವತ್ತಿಂದ ಸಫಾರಿಗೆ ಚಾಲನೆ ಕೊಟ್ಟಿರೋದು ಈ ರಾಜ್ಯದ ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಜೊತೆಗೆ ಈ ರಾಜ್ಯ ಸರ್ಕಾರದ ಅರಣ್ಯ ಮಂತ್ರಿಗಳಿಗೆ ಸ್ವಲ್ಪನಾದರೂ ರೈತರ ಬಗ್ಗೆ ಮತ್ತು ರೈತರ ಪ್ರಾಣಿಗಳ ಬಗ್ಗೆ, ಹಸು ಎಮ್ಮೆ ಕುರಿ ದನಗಳ ಬಗ್ಗೆ ಒಂದು ಗೌರವ ಇದ್ದಿದ್ದರೆ ಅವರೇನೀಗ ಸಫಾರಿಯನ್ನು ನಿಲ್ಲಿಸಿ ಸ್ವಲ್ಪ ದಿನ ಈಗ ನರಭಕ್ಷಕ ಹುಲಿ ಪ್ರಾಣಿಗಳು, ಕಾಡು ಪ್ರಾಣಿಗಳು ಜನಗಳ ಮೇಲೆ ಮತ್ತು ಹಸು ಕರು ದನಗಳ ಮೇಲೆ ಏನು ಪ್ರಹಾರವನ್ನು ಕಡಿಮೆ ಆಗಿತ್ತು, ತಿರ್ಗಾ ಮತ್ತೆ ಇವರು ಸಫಾರಿಯನ್ನು ಶುರು ಮಾಡಬೇಕು, ಅದರಿಂದ ಒಂದು 5 ಗಾಡಿ ಶುರು ಮಾಡ್ತೀವಿ, ಫಸ್ಟು ನೋಡ್ತೀವಿ, ಟ್ರಯಲ್ ಮಾಡ್ತೀವಿ ಅಂತ ಏನು ಹೇಳಿದರೆ, ಈ ಸರ್ಕಾರಕ್ಕೆ ಸ್ವಲ್ಪನಾರು ಮಾನ ಮರ್ಯಾದೆ ಇದ್ದಿದ್ದರೆ 5 ಅಲ್ಲ ಪರ್ಮನೆಂಟಾಗಿ ಸಫಾರಿಯನ್ನು ನಿಲ್ಲಿಸಬೇಕಿತ್ತು. ಈಗಾಗಲೇ ಸ್ವಲ್ಪ ದಿನದಿಂದ ಪ್ರಾಣಿ ಸಂಘರ್ಷ ಮತ್ತು ಮಾನವನಿಗೆ ತೊಂದರೆ ಆಗ್ತದೆ ನಿಂತಿತ್ತು. ಈಗಾಗಲೇ ನಿನ್ನೆ ಒಂದು ಪ್ರಾಣಿ ಮೇಲೆ ಹುಲಿ ದಾಳಿ ಮಾಡಿದೆ ಮತ್ತು ನರಸೀಪುರದಲ್ಲಿ ಆನೆ ಮಾನವನ ಮೇಲೆ ತುಳಿತ ಮಾಡಿರೋದನ್ನ ನಾವು ನೋಡ್ತಾ ಇದ್ದೀವಿ ಮೈಸೂರು ಜಿಲ್ಲೆಯಲ್ಲಿ. ಆದರೆ ಇವ್ರಿಗೆ ಮಾನವನಿಗಿಂತ ಪ್ರಾಣಿಗಿಂತ ಹಣನೇ ಹೆಚ್ಚಾದ ಮೇಲೆ ಇವ್ರಿಗೆ ಸ್ವಲ್ಪನಾದರೂ ಮಾನವೀಯತೆ ಇದ್ದಿದ್ರಿ, ಸರ್ಕಾರಕ್ಕೆ ಗೌರವ ಇದ್ದಿದ್ರೆ ಸಫಾರಿನ ಯಾವುದೇ ಕಾರಣಕ್ಕೂ ಚಾಲನೆ ಮಾಡ್ತಿರಲಿಲ್ಲ. ನಾವು ಇರೋದ್ರಲ್ಲಿ ಈಶ್ವರ್ ಖಂಡ್ರೆ ಅವರು ಒಳ್ಳೆ ಕೆಲಸವನ್ನು ಮಾಡ್ತಾಯಿದ್ರೆ ಅರಣ್ಯ ಸಚಿವರಾಗಿ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಈಶ್ವರ್ ಖಂಡ್ರೆ ಅವರೆಲ್ಲೋ ದಾರಿ ತಪ್ಪುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದ್ರ ಉದ್ದೇಶ, ಇದ್ರ ಹುನ್ನಾರ ಏನು ಅಂತ ಗೊತ್ತಿಲ್ಲ. ನೀವು ರೈತ ಫಾರೆಸ್ಟ್ ಜಮೀನನ್ನ 100 ವರ್ಷಗಳಿಂದ ಉತ್ಕೊಂಬಂದಂಥ ಜಮೀನನ್ನ ನೀವು ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಹೋದ್ರಿ, ಬೇಲಿ ಹಾಕಿದ್ರಿ. ಅದೇ ರೀತಿಯಾಗಿ ಸಫಾರಿನ ಬಂದ್ ಮಾಡಬೇಕಲ್ವಾ? ಮಾನವ ಮತ್ತು ಪ್ರಾಣಿ ಸಂಘರ್ಷ ನಿಲ್ಲಬೇಕು ಅಂತಂದರೆ ನೀವು ಸಫಾರಿ ನಿಲ್ಲಿಸಬೇಕು ತಾನೆ. ನೀವು ಹಣದ ಆಸೆಗೋಸ್ಕರ ಮನುಷ್ಯನ ಪ್ರಾಣ ಮತ್ತು ಪ್ರಾಣಿಗಳ ಪ್ರಾಣ ಲೆಕ್ಕಕ್ಕಿಲ್ಲದೆ ಇವತ್ತು ನೀವು ಹೊರಟಿರೋದು ತಪ್ಪಲ್ವಾ? ತುಂಬ ಖಂಡನೀಯ. ಈ ದೇಶದಲ್ಲಿ ರೈತರು ತಿರುಗಿ ಬಿದ್ದರೆ ಯಾವುದೇ ಸರ್ಕಾರನೂ ಕೂಡ ಉಳಿಯೋದಿಲ್ಲ ಅಂತ ತಮಗೆಲ್ಲ ಗೊತ್ತಿದೆ. ಆದರೂ ನೀವು ಯಾಕೆ ಈ ರೀತಿ ಮಾಡ್ತಾಯಿದ್ದೀರಿ ಅಂತ ಗೊತ್ತಾಗ್ತಾ ಇಲ್ಲ. ಯಾರನ್ನ ನೆಚ್ಚೋದಕ್ಕೆ ಐಪೈ ಶ್ರೀಮಂತರುಗಳನ್ನ ಸಫಾರಿನಲ್ಲಿ ತೋರಿಸಿ ನಿಮ್ಮ ಸ್ನೇಹಿತರುಗಳು, ನಿಮ್ಮ ನೆಂಟರುಗಳು, ನಿಮ್ಮ ನೆಂಟರಿಷ್ಟುಗಳನ್ನ ಸಮಾಧಾನ ಪಡಿಸೋದಕ್ಕೆ ಸಫಾರಿ ಮಾಡಿ ಜನನ ಪ್ರಾಣನ ಕೊಲೆ ಮಾಡಿ ನಿಂತಿದ್ದೀರ ನೀವು ಈ ಸರ್ಕಾರ. ನಿಮ್ಮ ಸಂಬಂಧಿಕರುಗಳಿಗೆ ಬಂದೋಬಸ್ತ್ ಮಾಡ್ಕೊಂಡು ಹೋಗಿ ಸಫಾರಿ ಕೊಡಿಸಿ, ಸಫಾರಿ ತೋರಿಸಿ ಬಡವ್ರನ್ನ, ಜಮೀನಲ್ಲಿ ಕೆಲಸ ಮಾಡುವಂಥ ರೈತರನ್ನ ಪ್ರಾಣನ ನೀವು ಬಲಿ ಕೊಡೋಕ್ಕೆ ಈ ಸರ್ಕಾರ ಹೊರಟಿದೆ. ದನ ಕರು ಜಾನುವಾರುಗಳು ಪ್ರಾಣಿಗಳು ಬದುಕುವಂಗಿಲ್ಲ ನೆಮ್ಮದಿಲಿ. ಮನುಷ್ಯ ರೈತ ಮಹಿಳೆಯರು ಜಮೀನಲ್ಲಿ ಕೆಲಸ ಮಾಡುವಂಗಿಲ್ಲ, ಪ್ರಾಣಿಗಳೆಲ್ಲ ಅಟ್ಯಾಕ್ ಮಾಡಿ ತಿಂದು ಕೊಲ್ತಾವೆ. ಅಂಥ ಒಂದು ಸಂದರ್ಭದಲ್ಲಿ ಈಶ್ವರ್ ಖಂಡ್ರೆ ಅವರು ಈ ಥರ ಮಾಡಿರೋದು ಮಹಾನ್ ಘೋರ ಅಪರಾಧ. ಇವ್ರಿಗೆ ಈ ದೇಶದ ರೈತರ ಮೇಲೆ, ಈ ರಾಜ್ಯದ ರೈತರ ಮೇಲೆ, ಈ ಸರ್ಕಾರಕ್ಕೆ ರೈತರ ಮೇಲೆ ಸ್ವಲ್ಪನೂ ಕಿಂಚಿತ್ ಗೌರವ ಇಲ್ಲ. ಅದರಿಂದಾಗಿ ಇವ್ರ ಹಣನೇ ಮುಖ್ಯ, ಇವರ ಶೋಕಿಗಳೇ ಮುಖ್ಯ, ಶ್ರೀಮಂತರ ಶೋಕಿಗಳೇ ಮುಖ್ಯ ಅಂಥೇಳಿ ಇವತ್ತೇನು ಸಫಾರಿಯನ್ನು ಶುರು ಮಾಡಿದ್ದೀರಿ ನೋಡಿ, ಮುಂದಿನ ದಿನ ಅನುಭವಿಸ್ತೀರಿ ನೀವು. ಈ ಸರ್ಕಾರಗಳನ್ನ ತರೋದು ಗೊತ್ತು ರೈತರಿಗೆ, ಈ ಸರ್ಕಾರಗಳನ್ನ ಕೆಡಗೋದು ಗೊತ್ತು. ಇದರಿಂದ ಈಶ್ವರ್ ಖಂಡ್ರೆ ಅವ್ರಿಗೆ ಈ ಒಂದು ಮೈಸೂರು ನಾಡಿನಿಂದ ಒಂದು ಎಚ್ಚರಿಕೆಯನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಬಂಧುಗಳೇ. ಈಗ ಸಫಾರಿ ನಿಲ್ಲಿಸಿರೋದ್ರಿಂದ ಪ್ರವಾಸೋದ್ಯಮಕ್ಕೆ ಹೊಡೆತ ಬಿದ್ದಿದೆ. ಬಂಡೀಪುರ ಸುತ್ತಮುತ್ತ ರೈತರು ಕೂಡ ಇದು ಸಫಾರಿ ಶುರು ಮಾಡಬೇಕು ಅಂತ ಪ್ರೊಟೆಸ್ಟ್ ಮಾಡಿದ್ದಾರೆ. ಅಲ್ಲಿಯ ಸ್ಥಳೀಯ ವ್ಯಾಪಾರಸ್ಥರು ಮತ್ತು ರೆಸಾರ್ಟ್ನವರು, ಕೂಲಿ ಕಾರ್ಮಿಕರು ಅವರೆಲ್ಲ ಪ್ರೊಟೆಸ್ಟ್ ಮಾಡಿದ್ದಾರೆ. ಏನಂದರೆ ಸಫಾರಿ ನಿಲ್ಲಿಸಿರೋದ್ರಿಂದ ನಮಗೆ ನಮ್ಮ ಊಟಕ್ಕೆಲ್ಲ ತೊಂದರೆ ಆಗಿದೆ, ನಮ್ಮ ಸಂಪಾದನೆಗೆ ತೊಂದರೆ ಆಗಿದೆ ಅಂತ. ಆ ಕಾರಣಕ್ಕೆ ಸಫಾರಿ ಮಾಡ್ತೀವಿ ಅಂತ ಸರ್ಕಾರ ಹೇಳುತ್ತೆ. ಈಗ ಸರ್ಕಾರಕ್ಕೆ ಏನು ಅಲ್ಲಿ ಊಟಕ್ಕಿಲ್ಲ, ಬಟ್ಟೆಗಿಲ್ಲ ಅಂಥೇಳಿ
ಅಲ್ಲಿಯ ಸ್ಥಳೀಕರು, ವ್ಯಾಪಾರಸ್ಥರು, ವಹಿವಾಟವರು ಮತ್ತೇನು ಸಫಾರಿ ನಡೆಸಿದಂಥ ಅದನ್ನೇ ಬದುಕಾಗಿ ಇಟ್ಕೊಂಡಿದ್ದಂಥವ್ರಿಗೆ ಈಗ ಊಟಕ್ಕೆ ವ್ಯವಸ್ಥೆ ಎಲ್ಲ ನಮಗೆ ತುಂಬ ತೊಂದರೆ ಆಗಿದೆ, ಪರದಾಟಕ್ಕೆ ಜೀವನ ನಡೆಸೋದಕ್ಕೆ ಅಂತ ಹೇಳಿದ್ದಾರೆ. ಅವ್ರಿಗೆ ಈಗಾಗಲೇ ಸರ್ಕಾರಗಳು ಬಿಟ್ಟಿ ಭಾಗಗಳು ಕೊಡ್ತಾ ಇದೆ. ಸರ್ಕಾರವೇ ಚೆನ್ನಾಗಿ ಸಾಕ್ತದೆ ಅವ್ರಿಗೆ. ಸಾಲ ಮೇಲೆ ಸಾಲ ಹಿಡ್ಕೊ ನನ್ನ ಕೋಲ ಅಂತೇಳಿ ಸರ್ಕಾರದವರು ಈಗಾಗಲೇ ಒಬ್ಬ ನಾಗರಿಕನಿಗೆ 1 ಲಕ್ಷದ ಮೇಲೆ ಸಾಲ ಮಾಡೋದೇ ಸರ್ಕಾರ ನಾವು ನೋಡ್ತಾ ಇದ್ದೀವಿ. ಇತಿಹಾಸದಲ್ಲಿ ಈ ಸರ್ಕಾರ ಒಬ್ಬ ಸಾಮಾನ್ಯ ಜನದ ಮೇಲೆ, ಸಾಮಾನ್ಯ ಪ್ರಜೆ ಮೇಲೆ 1 ಲಕ್ಷದ ಮೇಲೆ ರೀಚಾರ್ಜ್ ನಾವು ನೋಡ್ತಾ ಇದ್ದೀವಿ. ಯಾಕೆಂದರೆ ಹಳ್ಳಿಲಿ ಒಂದು ಗಾದೆ ಇದೆ, ಸಾಲದ ಮೇಲೆ ಸಾಲ ಕಾಯಿಸ್ನೇ ಬಡ್ಡಿ ಕಾಯಿಲ್ಲ ಅಂತೇಳಿ ಹಂಗೆ ಮಾಡ್ತಾವ್ರೆ ಇವರು. ಅದರಿಂದಾಗಿ ನಾವು ಹೇಳೋದು ಇವ್ರಿಗೆಲ್ಲ ತೊಂದರೆ ಆಗಿದೆ. ಈ ಸರ್ಕಾರಕ್ಕೆ ದುಡ್ಡು ಬೇಕು, ಬಿಟ್ಟಿ ಭಾಗಗಳು ಕೊಡೋದಕ್ಕೆ ಬೇಕು, ದುಡ್ಡು ಬೇಕು ಅಂತಂದರೆ ಈಗ ಬಂಡೀಪುರ ರೆಸಾರ್ಟು, ಬಂಡೀಪುರ ಏನು ಸಫಾರಿ ಸ್ವಲ್ಪ ಚಿಕ್ಕದಾಯಿತು. ಅದೇ ಥರ ಅದಕ್ಕಿಂತ 10ರಷ್ಟು 100ರಷ್ಟು ಬನ್ನರ್ಘಟ್ಟ ಅರಣ್ಯ ಪ್ರದೇಶದಲ್ಲಿದೆ ಅಲ್ಲ. ಈಗ ಇಲ್ಲಿ ಹಳ್ಳಿಯ ಗ್ರಾಮೀಣ ಪ್ರದೇಶದ ರೈತರು ಮತ್ತು ರೈತ ಮಹಿಳೆಯರು, ದನ ಕರು, ಜಾನುವಾರುಗಳು, ನರಭಕ್ಷಕ ಹುಲಿ ಮತ್ತು ಚಿರತೆ, ಸಿಂಹ, ಆನೆಗಳು ಬಂದು ದಾಳಿ ಮಾಡ್ತದೆ. ಇಲ್ಲಿ ರೈತಾಪಿ ವರ್ಗ ಬದುಕೋಕ್ಕಾಗ್ತಾಯಿಲ್ಲ. ಆದರೆ ಬನ್ನರ್ಘಟ್ಟ ವ್ಯಾಪ್ತಿನಲ್ಲಿ ರಾಜಕೀಯ ವ್ಯಕ್ತಿಗಳು, ಭ್ರಷ್ಟ ಅಧಿಕಾರಿಗಳು, ಏನು ಸ್ಮಗ್ಲಿಂಗರ್ಸ್ ಏನಿದ್ದಾರೆ, ಅಲ್ಲಿ ಬನ್ನರ್ಘಟ್ಟ ಅರಣ್ಯ ಪ್ರದೇಶದಲ್ಲಿ ವಿಶ್ರಾಂತಿಯಲ್ಲಿದ್ದಾರೆ. ಅಲ್ಲೇ ಇವರು ಸಫಾರಿ ಮಾಡಿ ಅಲ್ಲಿರುವಂಥ ಕಳ್ಳರಿಗೊಗ್ರ ಹುಲಿ ತಿನ್ಕೊಬಿಡ್ಲಿ, ಆನೆ ಬಂದು ತುಳಿದಾಕ್ಬಿಡ್ಲಿ ಅವರೆಲ್ಲರೂ. ಯಾಕೆ ಅಲ್ಲಿ ದನ ಕರ ರೈತರಿಲ್ಲ. ಅಲ್ಲಿರೋರು ಭ್ರಷ್ಟರು ವಿಶ್ರಾಂತಿಗೆ ಅಂತೇಳಿ ಬನ್ನರ್ಘಟ್ಟ ಅರಣ್ಯ ಪ್ರದೇಶದಲ್ಲಿ ದೊಡ್ಡ ಬಂಗ್ಲೆಗಳನ್ನ ಕಟ್ಕೊಂಡು ಏಕರ್ಗಟ್ಟಲೆ ಮಾಡ್ಕೊಂಡವ್ರೆ. ಇಲ್ಲಿ ಅರ್ಧ ಎಕರೆ 20 ಕುಂಟೆ 15 ಕುಂಟೆ ಕೂಲಿ ಮಾಡುವಂಥ ರೈತಾಪಿ ವರ್ಗದವ್ರಿಗೆ ಇವರು ಬಲಿ ತಗೊಳ್ಳಿಕ್ಕಂತ ಹೊಂಟಿರುವಂಥ ಈ ಅರಣ್ಯ ಇಲಾಖೆ ಜೊತೆಗೆ ಈ ರಾಜ್ಯ ಸರ್ಕಾರದ ಘನತ ವ್ಯಕ್ತ ಮುಖ್ಯಮಂತ್ರಿಗಳು ಸ್ವಲ್ಪನಾದರೂ ಮೈಸೂರು ಭಾಗದ ರೈತರ ಮೇಲೆ ಕಿಂಚಿತ್ ಗೌರವ ಇಟ್ಕೊಂಡಿದ್ರೆ, ಅವ್ರು ಮಾತೆತ್ತಿದ್ರೆ ಹೇಳ್ತಾರೆ, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ನಮ್ಮ ಗುರುಗಳು, ಅವರಿಂದ ನಾನು ರಾಜಕೀಯಕ್ಕೆ ಬಂದೆ ಅಂತ ಹೇಳುವಂಥ ಒಂದು ಸಬ್ಜೆಕ್ಟ್ನ ಅವ್ರು ನೆನ್ಕೊಂಡ್ರೆ ಬನ್ನರ್ಘಟ್ಟ ಅರಣ್ಯ ಪ್ರದೇಶದಲ್ಲಿ ಸಫಾರಿ ನಡೆಸಿದ್ರೆ ದೊಡ್ಡ ಖಾಸಗಿ ವ್ಯಕ್ತಿಗಳು ಪ್ರಾಣಿ, ಹುಲಿ, ಸಿಂಹ ಇಲ್ಲಿಗಿಂತ ಅಲ್ಲಿ ಚೆನ್ನಾಗವೆ, ಅಲ್ಲೂ ತೋರಿಸ್ಬೋದು. ದುಡ್ಡು ಹೋಯ್ತದೆ, ದನ ಕುರಿ ಏನೂ ಇಲ್ಲ, ಅಲ್ಲಿ ಜನಗಳು ಇಲ್ಲ, ಅಲ್ಲಿರೋರೇ ಭ್ರಷ್ಟರು. ಆ ಭ್ರಷ್ಟನ ತಿಂದರೆ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಪುಡಾರಿಗಳು ಏನಾದ್ರು ಅಲ್ಲಿ ವಿಶ್ರಾಂತಿಗೆ ಅಂತೇಳಿ ಅವ್ರನ್ನ ತಿಂದರೆ ಸಮಾಧಾನ ಆಗಿರ್ತದೆ. ಯಾಕೆಂದರೆ ಲೂಟಿ ಹೊಡೆಯೋದು ಕಡಿಮೆ ಆಯ್ತದೆ. ಅಧಿಕಾರಿಗಳಾಗಲಿ, ರಾಜಕಾರಣಿಗಳಾಗಲಿ, ಕಳ್ಳರು, ಭ್ರಷ್ಟರು, ಅರಣ್ಯ ಒತ್ತರಿಸ್ಕೊಳ್ಳೋಂಥ ಜನಗಳು ಅಲ್ಲಿ ದೊಡ್ಡ ತಿಮಿಂಗಲಗಳವ್ರೆ, ಅವ್ರನ್ನ ತಿನ್ಕೊಳ್ಳಿ ಹುಲಿ ಪ್ರಾಣಿಗಳು. ಇಲ್ಲಿ ವ್ಯವಸಾಯ ಮಾಡಿ ಈ ದೇಶದ ಪ್ರಭುಗಳಿಗೆ ಅನ್ನ ಬೆಳೆಯುವಂಥ ನಾಡಿನಲ್ಲಿ ಈ ಗ್ರಾಮೀಣ ಪ್ರದೇಶದ ರೈತರನ್ನ ಬಲಿ ಕೊಡುವಂಥದ್ದು ಎಷ್ಟು ತಪ್ಪು. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾರು ಇದ್ದರೆ ಕೂಡಲೇ ಸಫಾರಿ ನಿಲ್ಲಿಸಬೇಕು. ನೀವು ನಿಲ್ಲಿಸಿಲ್ಲ ಅಂತಂದರೆ ಅರಣ್ಯ ಮಂತ್ರಿಗಳ ಮನೇನ ಮುತ್ತಿಗೆ ಹಾಕೋದನ್ನ ಈ ರಾಜ್ಯದ ರೈತರು ಒಗ್ಗೂಡಿ ಎಲ್ಲ ಮುಖಂಡರುಗಳನ್ನ ಸಭೆ ಕರೆದು ಮುಂದಿನ ದಿನದಲ್ಲಿ ಇವರು ವರ್ಷನ ಶುರು ಮಾಡೋದಾದರೆ ಇನ್ನು ಹೆಚ್ಚಿಗೆ ದಿನ ಇಲ್ಲ, ಅವರಿಗೆ ಸ್ಥಳೀಯ ಚುನಾವಣೆಗಳು ಬರ್ತಾಯಿದೆ. ಹಾಗೆ ಇವರು ಊರೊಳಗಡೆ ಬರ್ದಂಗೆ ಪುಡಾರಿಗಳಿಗೆ, ರಾಜಕಾರಣ ಪುಡಾರಿಗಳಿಗೆ ಗೆರವು ಮಾಡೋದನ್ನ ರೈತರು ಕಲ್ತ್ಕೊಂಡಿದ್ದಾರೆ. ಕೂಡಲೇ ಹೆಚ್ಚಿಸ್ಕೊಂಡು ಬಂಡೀಪುರ ವ್ಯಾಪ್ತಿನಲ್ಲಿ ಸಫಾರಿನ ನಿಲ್ಲಿಸಬೇಕು ಅಂತ ನಾನು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ.